ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಪರವಾಗಿಲ್ವೇ ಹುಡುಗಿ, ಜೋರಾಗ್ಬಿಟ್ಟಿದ್ಯಾ? ಮುಂಚಿನ ತರ ಇಲ್ಲ ನೀನೀಗ. ನನ್ನೇನೆ ರೇಗಿಸ್ತೀಯಾ? ಅಕ್ಕ, ನಾನು ಆಡಿದ ಮಾತು ನಿನ್ಗೆ ಬೇಜಾರಾಯ್ತಾ? ನಾನೇನು ಅತಿಯಾಗಿ ವರ್ತಿಸಿಲ್ಲ ತಾನೇ? ಛೇ ಹಾಗೇನಿಲ್ಲಮ್ಮ, ನಾನು ನೀನ್ ಚೂಟಿ ಆಗ್ಬಿಟ್ಟಿದ್ಯಾ ಅಂದೆ. ಬೇಡಮ್ಮ, ನೀನ್ ಏನ್ ಬೇಕಾದ್ರೂ ಆಗು, ಚೂಟಿ ಮಾತ್ರ ಆಗ್ಬೇಡ. ಸರಿ, ನೀನ್ ಓದ್ಕೋ. ಯಾಕೆ ಚೂಟಿ ಅನ್ನೋ ಪದದ ಮೇಲೆ ಅಷ್ಟೊಂದು ಕೋಪ ಅಕ್ಕಂಗೆ? ಅತ್ತೆ, ಸಾಕ್ಷಿ ಅಭಿ ಹತ್ರ ಹೋಗಿ ಎಲೆಕ್ಟ್ರಾನಿಕ್ಸ್ ಹೇಳ್ಕೊಡು ಅಂತ ಕೇಳಿ ಹೇಳಿಸ್ಕೊಂಡ್ಲಂತೆ. ಅಭಿನು ತುಂಬಾ ಚೆನ್ನಾಗಿ ಹೇಳ್ಕೊಟ್ನಂತೆ. ತುಂಬಾ ಖುಷಿಯಿಂದ ಹೇಳ್ಕೊಂಡ್ಲು ಸಾಕ್ಷಿ ಅದನ್ನ. ಹೇಳ್ಕೊಡದೆ ಇನ್ನೇನಮ್ಮ, ನಮ್ಮ ಅಭಿ ಯಾವತ್ತೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದವನಲ್ವಾ. ಅವನು ಯಾವುದ್ರಲ್ಲೂ ಕಡಿಮೆ ಇರೋದಿಲ್ಲ ಪದ್ಮಿನಿ. ಆಟದಲ್ಲೂ ಮೊದಲು, ಪಾಠದಲ್ಲೂ ಮೊದಲು, ಇನ್ನು ಗುಣ ಸ್ವಭಾವದಲ್ಲಂತೂ ಅವನೇ ಮೊದಲು. ಅದಕ್ಕೆ ನನಗೆ ಅವನು ಯಾವತ್ತಿಗೂ ಹೆಮ್ಮೆಯ ಮಗ. ನಿನಗೆ ಗೊತ್ತಾ ಪದ್ಮಿನಿ, ನನ್ನ ಮಗ ಇದುವರೆಗೂ ನನಗೆ ಯಾವ ವಿಷಯದಲ್ಲೂ ನಿರಾಸೆ ಮಾಡಿಲ್ಲ. ನಾನೊಂದು ಮಾತು ಹೇಳಿದ್ರೆ ಸಾಕು, ಯಾವತ್ತಿಗೂ ಅದನ್ನ ತೆಗೆದು ಹಾಕೋ. ನಾನು ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ಆದ್ರೆ ಇದೇ ಮೊದಲನೇ ಸರ್ತಿ ನನ್ನ ಮಗ ನನ್ನ ಮಾತನ್ನ ಮುರಿದ್ಬಿಟ್ಟ ಪದ್ಮಿನಿ. ಅದನ್ನ ನನ್ನ ಕೈಲಿ ಒಪ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನಮ್ಮ ಅಭಿ ನನ್ನ ಮಾತಿನ ವಿರುದ್ಧ, ನಾನು ತಗೊಂಡ ತೀರ್ಮಾನದ ವಿರುದ್ಧ ನಡ್ಕೋತಾನೆ. ನಾನು ಆಯ್ಕೆ ಮಾಡಿದ ಹುಡುಗಿನ ಬೇಡ ಅಂತಾನೆ. ನಾನ್ ನೋಡಕ್ ಮುಂಚೆ ತನ್ನಿಷ್ಟಕ್ಕೆ ತಾನೇ ನೋಡಿ ಮೆಚ್ಕೊಂಡು ನನ್ನನ್ನ ಒಂದು ಮಾತು ಕೇಳದೆ, ನಾನು ಏನ್ ಹೇಳ್ತೀನಿ ಅಂತ ಯೋಚನೆ ಕೂಡ ಮಾಡದೆ, ನನ್ನ ಸೊಸೆ ಯಾರು ಆಗ್ಬೇಕು ಅಂತ ಅವನೇ ತೀರ್ಮಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಪದ್ಮಿನಿ. ಹೇಗ್ ಮಾಡಬಾರ್ದಾಗಿತ್ತು ಅವನು. ಹಾಗ್ ಮಾಡಬಾರ್ದಾಗಿತ್ತು ಅಂತ ಅಭಿಗೂ ಅರ್ಥ ಆಗಿದೆ ಅತ್ತೆ. ಅದನ್ನ ಅವ್ನ ಮೌನನೇ ಹೇಳ್ತಾ ಇದೆ. ಬಹುಶಃ ನನ್ಗನ್ಸೋ ಪ್ರಕಾರ ಅಭಿಗೂ ಪರಿಸ್ಥಿತಿ ಕೈಮೀರ್ ಹೋಗಿದೆ. ನನ್ಗನ್ಸತ್ತೆ ಈ ವಿಷಯದಲ್ಲಿ
ನೀವು ಅಭಿನ ಒಂದ್ಸಲ ಕ್ಷಮಿಸ್ಬಿಡ್ಬೇಕು ಅಂತ. ಪಾಪ ಅಲ್ವಾ ಅತ್ತೆ? ಈ ಮಾತನ್ನ ನನಗೆ ಹೇಳುವಂತ ಅಭಿರಾಮ ನಿನಗೆ ಹೇಳಿ ಕಳಿಸೋದ್ನೋ ಅಥವಾ ಅಭಿರಾಮನ ಪರವಾಗಿ ನೀನೇ ರಾಯಭಾರ ಮಾಡ್ತಿದ್ಯೋ? ನೋಡು, ಯಾರನ್ನ ಕ್ಷಮಿಸ್ಬೇಕು, ಯಾವ ತಪ್ಪನ್ನ ಕ್ಷಮಿಸ್ಬೇಕು ಅನ್ನೋದು ನಾನು ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ ಪದ್ಮಿನಿ. ನಾಲ್ಕು ಮಾತು ಸೊಸೆ ಅನ್ನೋ ಸಲಿಗೆಯಿಂದ ನಿನ್ನ ಹತ್ರ ಹೆಚ್ಚಿಗೆ ಮಾತಾಡದೆ ಅಂದ ಮಾತ್ರಕ್ಕೆ ನಿನ್ನ ಗೆಳೆತನಕ್ಕೆ ನಿನ್ನ ಅತ್ತೆನ ಎಳ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಯಾರಾದ್ರೂ ಅಷ್ಟೇ, ಅವರವರ ಮಿತಿ ಎಷ್ಟು ಅಂತ ಗೊತ್ತಿರಬೇಕು. ಆಡೋ ಮಾತಲ್ಲಾಗ್ಲಿ, ಮಾಡೋ ಕೆಲಸದಲ್ಲಾಗ್ಲಿ, ಯೋಚಿಸೋ ವಿಚಾರದಲ್ಲಾಗ್ಲಿ ಅವರವರ ಗಡಿ ಬಿಟ್ಟು ಬರಕ್ ಕೂಡ್ದು ಹೋಗಕ್ ಕೂಡ್ದು. ಇದೊಂದು ವಿಷಯದಲ್ಲಿ ನಾನು ಯಾವತ್ತೂ ನಿಷ್ಠೂರ. ಯಾರ ವಿಷಯ ಆದ್ರೂ ಸರಿನೇ, ಆದ್ರೆ ಅತಿಯಾಗಿ ನಂಬಿ ಸಡಿಲ ಬಿಟ್ಟಿದ್ದು ಒಬ್ಬರ ವಿಷಯದಲ್ಲಿ ಮಾತ್ರ. ಅದು ನನ್ನ ಮಗ ಅಭಿರಾಮನ ವಿಚಾರದಲ್ಲಿ. ಆದ್ರೆ ಅವನು ನನ್ನ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ನಾನು ಮಾಡಿದ ಆ ತಪ್ಪಿಗೆ ನಾನು ಯಾವತ್ತೂ ಪಶ್ಚಾತ್ತಾಪ ಪಡ್ತೀನಿ. ನಾನು ಆ ಮಾತನ್ನ ಆಡಬಾರ್ದಾಗಿತ್ತು. ತಪ್ಪು ಮಾತಾಡಿದ್ದಕ್ಕೆ ಕ್ಷಮಿಸಿ ಅತ್ತೆ. ಅಭಿ, ಮೊದಲು ನಿನ್ ಕಷ್ಟ, ಸುಖ, ಬೇಜಾರು, ಸಂತೋಷ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದೆ. ಆದ್ರೆ ಈಗ ನಿಮ್ಮ ಅತ್ತಿಗೆನೂ ನಿನ್ನಿಂದ ದೂರ ಆಗ್ಬಿಟ್ಲಲ್ವಾ? ಅದಕ್ಕೆ ನೀವು ಮೊದಲೇ ಬೇಡ ಅಂತ ಬುದ್ಧಿ ಹೇಳಿದ್ರಿ. ನೀವು ಹೇಳಿದ್ಮೇಲೂ ನಾನಾಗೆ ಮುಂದುವರೆದು ಅವಳ ಪ್ರೀತಿಲಿ ಬಿದ್ದು ಪರದಾಟಕ್ಕೆ ಸಿಕ್ಕಾಕೊಂಡಿದ್ದೀನಿ. ನೀವು ಎಚ್ಚರಿಕೆ ಕೊಟ್ಟಿದ್ರಿ ಹೀಗೆಲ್ಲ ಆಗತ್ತೆ ಅಂತ. ಈಗ ನನಗೆ ಮುಖ ಇಲ್ಲ ನಿಮ್ ಮುಂದೆ ನಿಂತ್ಕೊಳ್ಳೋಕೆ. ಒಂಥರ ಸಂಕೋಚ ಅನ್ಸುತ್ತೆ. ಯಾರಿಂದ ತಪ್ಪಾಗಲ್ಲ ಹೇಳು? ಎಡವದ್ವಿ ಅಂತ ನಡೆಯೋದನ್ನೇ ನಿಲ್ಸ್ಬಿಡಕ್ಕಾಗತ್ತಾ? ನಿನ್ ಮಾತನ್ನೇ ಬಿಟ್ಬಿಟ್ರೆ ನಿನ್ನೊಳಗಿರೋ ನೋವು ನಿನ್ನಲ್ಲೇ ತುಂಬಿಕೊಂಡು ಕೊರೆದು ಬಿಡುತ್ತೆ ಅಭಿ. ನೀನ್ ಎಲ್ಲದನ್ನು ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋಬೇಕು. ಅದಕ್ಕೆ ಈ ಪ್ರೀತಿ ವಿಷಯ ನಿಮಗೆ ಗೊತ್ತಿಲ್ಲ. ಈ ಪ್ರೀತಿ ನೋವುಗಳನ್ನ ಪ್ರೀತಿಯವ್ರ ಹತ್ರ ಮಾತ್ರ ಹೇಳ್ಕೊಳಕ್ ಸಾಧ್ಯ. ಬೇರೆ ಯಾರ ಹತ್ರ ಹೇಳ್ಕೊಂಡ್ರು ಸಮಾಧಾನ ಸಿಗೋದಿಲ್ಲ. ಹೇಳ್ಕೋಬೇಕು ಅಂತ ಅನ್ಸೋದು ಇಲ್ಲ. ಒಳಗೆ ನೊಂದ್ಕೊಂಡು ಸುಮ್ಮನಿದ್ ಬಿಡೋಣ ಅನ್ಸತ್ತೆ. ಹೋಗ್ಲಿ ಬಿಡು. ಈಗ ಚೂಟಿ ಪರಿಸ್ಥಿತಿ ಏನು? ಅವಳೇನಂತಾಳೆ? ಅದಕ್ಕೆ ಅಮ್ಮನ್ ಕರ್ಕೊಂಡು ಹೋಗಿ ಚೂಟಿನ ತೋರಿಸಿ ಹೇಗಾದ್ರೂ ಮಾಡಿ ಒಪ್ಪಿಸ್ಬಿಡೋಣ ಅನ್ಕೊಂಡೆ. ಆದ್ರೆ ಅವಳೇ ರೆಡಿ ಇಲ್ಲ. ಅವ್ರ ತಂದೆ ಏನೋ ಬ್ಯುಸಿ ಅಂತೆ, ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ. ಮಗಳ ಗಂಡ್ ನೋಡ್ಬೇಕಂದ್ರು ಅವ್ರಪ್ಪ ಬ್ಯುಸಿ ಅಂತ. ಅದಕ್ಕೆ ಅವ್ರು ತುಂಬಾ ದಿನಗಳಿಂದ ಮನೆಗೆ ಬರ್ತಾನೆ ಇಲ್ವಂತೆ.
ಫೋನ್ ಮಾಡಿದ್ರೆ ಪಿಕ್ ಮಾಡ್ತಿಲ್ವಂತೆ. ಅವ್ರ ಚೂಟಿಗೆ ಸಿಗೋ ತನಕ ನಮ್ಮ ಮದ್ವೆ ಮಾತು ಮುಂದುವರಿಯೋದೇ ಇಲ್ಲ. ನಮ್ಮ ಪ್ರೇಮ ಕಥೆಗೆ ಚಾಲನೆ ಸಿಕ್ಕೋಲ್ಲ. ಕಥೆ ನಿಂತು ನೀರಾಗೆ ಇರುತ್ತೆ. ಇನ್ನವ್ರು ಬರ್ಬೇಕು, ಒಪ್ಕೋಬೇಕು, ಆಮೇಲೆ ನಾನು ಅಮ್ಮನ್ ಕರ್ಕೊಂಡೋಗಿ ಅವ್ರಿಗೆಲ್ಲ ಪರಿಚಯ ಮಾಡಿಸ್ಬೇಕು. ಆಮೇಲೆ ಅಮ್ಮ ಹ್ಞೂ ಅಂತಾರೋ ಹ್ಞೂ ಅಂತಾರೋ ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವಿಡ್ಬೇಕಾದ ಹೆಜ್ಜೆಗಳು. ಇದ್ರಲ್ಲಿ ಅನುಮಾನ ಪಡೋದೇನಿದೆ ಅಭಿ? ಹೇಗೂ ಅತ್ತೆ ಚೂಟಿನ ಒಪ್ಕೊಳ್ಳೋದಿಲ್ಲ, ಅದ್ ನಿನಗೂ ಚೆನ್ನಾಗಿ ಗೊತ್ತಿದೆ. ನನ್ನನ್ ಕೇಳಿದ್ರೆ ನೀನ್ ಅತ್ತೆನ್ ಕರ್ಕೊಂಡು ಹೋಗಿ ಚೂಟಿ ಮುಖ ತೋರ್ಸಿದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ಕಡೆ ಪಕ್ಷ ಅವ್ರು ನಿನ್ ಹತ್ರ ಸ್ವಲ್ಪನಾದ್ರೂ ಮಾತಾಡ್ತಿದ್ದಾರೆ. ನೀನ್ ಚೂಟಿನ್ ಪ್ರೀತಿಸ್ತಿದ್ಯಾ ಅಂತ ಅತ್ತೆಗ್ ಗೊತ್ತಾದ್ರೆ ಇನ್ಯಾವತ್ತೂ ನಿನ್ನನ್ ಮಾತಾಡ್ಸೋದನ್ನೇ ಬಿಟ್ಬಿಡ್ತಾರೆ. ಮತ್ತೀಗ ನಾನು ಏನ್ ಮಾಡೋ ಅಂತೀರಾ? ಯಾಕತ್ಗೆ ಈ ಪ್ರೀತಿ ಅನ್ನೋದು ಯಾವಾಗ್ಲೂ ಇಷ್ಟು ಕಷ್ಟ ಕೊಡುತ್ತೆ? ನಮ್ಗೆ ಯಾವ ವಿಷಯ ತುಂಬಾ ಸಂತೋಷ ಕೊಡುತ್ತೋ ಅದೇ ತುಂಬಾ ದುಃಖನೂ ಕೊಡುತ್ತೆ ಅಭಿ. ಒಂದು ಸಂಬಂಧ ಸಂಪಾದಿಸೋಕೆ 10 ಸಂಬಂಧ ಕಳ್ಕೊಳ್ಳೋದೆ ಈ ಪ್ರೀತಿ ಕಟ್ಟೋ ತೆರಿಗೆನಾ? 10 ಸಂಬಂಧ ಕೊಡೋ ಶಕ್ತಿನ ಇದೊಂದೇ ಸಂಬಂಧ ಫುಲ್ಫಿಲ್ ಮಾಡುತ್ತೆ, ಅದೇ ಪ್ರೀತಿ. ಹಾಗಾದ್ರೆ ಪ್ರೀತಿಗೋಸ್ಕರ ಮನೆಯವ್ರನ್ನ ಬಿಡ್ಲಾ, ಅಥವಾ ಮನೆಯವ್ರಿಗೋಸ್ಕರ ಪ್ರೀತಿನ ಬಿಡ್ಲಾ? ಹೇಳಿ ಅತ್ತಿಗೆ. ಅಭಿ, ಇದು ಪ್ರತಿ ಪ್ರೇಮಿಗೂ ಎದುರಾಗೋ ಸವಾಲು. ಪ್ರತಿಯೊಬ್ಬ ಅವನೊಂದು ಶಕ್ತಿ ಇದ್ದಷ್ಟು ಸ್ಕೋರ್ ಮಾಡ್ತಾನೆ. ಕೆಲವರು ಎರಡನ್ನೂ ಉಳಿಸ್ಕೋತಾರೆ. ಇನ್ ಕೆಲವರು ಮನೆಗೋಸ್ಕರ ಪ್ರೀತಿನ, ಪ್ರೀತಿಗೋಸ್ಕರ ಮನೆನ. ಸಾಕ್ಷಿ ಮನೆಗೆ ಬಂದಿದ್ದಾಳೆ ಅಂತ ಟೂಟಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದು ಅವಳಿಗೆ ನಿನ್ಮೇಲಿರೋ ಪೊಸೆಸಿವ್ನೆಸ್. ಅವಳು ಪ್ರೀತಿ ಮಾಡ್ತಿರೋ ಹುಡುಗನ ಹತ್ರ ಬೇರೆ ಯಾವ್ದೋ ಹುಡುಗಿ ಬಂದಿದ್ದಾಳೆ ಅಂದ್ರೆ ಅವಳಿಗೆ ಕೋಪ ಬರೋದು ಸಹಜ. ಒಟ್ನಲ್ಲಿ ತಲೆ ಕೆಟ್ಟ ಹೋಗಿದೆ. ಎಷ್ಟು ದಿವಸ ಹೀಗೆ, ಯಾತಕ್ಕೋಸ್ಕರ ಹೀಗೆ, ಭವಿಷ್ಯ ಏನು ಒಂದು ಗೊತ್ತಾಗ್ತಾ ಇಲ್ಲ. ಸುಮ್ಮನಿದ್ಬಿಡು, ಅದಾಗದೇ ತಿಳಿಯಾಗತ್ತೆ. ಸದ್ಯಕ್ಕೆ ಯಾವ ನಿರ್ಧಾರನೂ ತಗೊಳಕ್ ಹೋಗ್ಬೇಡ, ಯಾವ್ದನ್ನು ತಡಿಯಕ್ಕೂ ಹೋಗ್ಬೇಡ. ಆಗೋದಾಗ್ಲಿ. ಈಗ ನೀನ್ ಹೋಗಿ ಫ್ರೆಶ್ ಅಪ್ ಆಗು. ಅಕ್ಕ, ನೀವು ಕಾಫಿ ಮಾಡ್ತಿದ್ದೀರಾ? ಅಭಿಗೊಂದು ಲೋಟ ಕಾಫಿ ತಗೊಂಡ್ ಹೋಗೋಣ ಅಂತ ಬಂದೆ, ನೀವೇ ಕೊಟ್ಬಿಡಿ. ಅಭಿ ಬಂದ? ಯಾವಾಗ ಬಂದ? ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೆ. ಕಾಫಿ ನಾನೇ ಕೊಡ್ತೀನಿ. ಅಖಿಲ, ನಿನಗೆ ಗೊತ್ತಾ, ಸಾಕ್ಷಿಗೆ ಎಲೆಕ್ಟ್ರಾನಿಕ್ಸ್ ಪರೀಕ್ಷೆ ಇದೆ. ಅವಳದನ್ನ ಅಭಿ ಹತ್ರನೇ ಹೇಳಿಸ್ಕೊಂಡ್ಲಂತೆ. ಅಭಿ ಹೇಳ್ಕೊಟ್ಟಿದ್ದು ನಮ್ ಸಾಕ್ಷಿಗೆ ತುಂಬಾ ಈಸಿಯಾಗಿ ಅರ್ಥ ಆಯ್ತಂತೆ. ತುಂಬಾ ಖುಷಿ ಪಡ್ತಾ ಇದ್ಲು. ಸಾಕ್ಷಿ ಅಭಿನ ಎಷ್ಟು ಹೊಗಳ್ತಾಳೆ ಗೊತ್ತಾ ಅಖಿಲ? ಅಕ್ಕ, ನಿಮ್ ಮೈದ್ನ ತುಂಬಾ ಬ್ರಿಲಿಯಂಟು, ತುಂಬಾ ಒಳ್ಳೆಯವನು ಅಂತೆಲ್ಲ ತುಂಬಾ ಹೊಗಳ್ತಾ ಇರ್ತಾಳೆ. ಹಾಗಂತ ಯಾರ ಹತ್ರ ಹೇಗ್ ನಡ್ಕೋಬೇಕು, ಯಾರಿಗೆ ಎಷ್ಟು ಸಲಿಗೆ ಕೊಡ್ಬೇಕು, ಯಾರ ಹತ್ರ ಎಷ್ಟು ಮಾತಾಡ್ಬೇಕು ಅಂತ ನಮ್ ಸಾಕ್ಷಿಗ್ ಗೊತ್ತು. ಅದೇ ನನಗ್ ಧೈರ್ಯ. ಇಲ್ದಿದ್ರೆ ಬೇರೆಯವ್ರ ಮನೆ ಹೆಣ್ಮಗಳನ್ನ ನಮ್ಮನೆ ಕರ್ಕೊಂಬಂದ್ ಇಟ್ಕೊಳ್ಳೋ ಧೈರ್ಯ ಬರುತ್ತಾ? ನೀವು ಹೇಳ್ತಿರೋದೇನೋ ಸರಿ ಅಕ್ಕ, ಅದು ಬೇರೆ ವಿಚಾರಗಳಲ್ಲಿ. ಆದ್ರೆ ಈ ಪ್ರೀತಿ ವ್ಯವಹಾರಗಳಿದೆಯಲ್ಲ, ಅದು ಯಾವತ್ತೂ ನಮ್ ಬುದ್ಧಿ, ನಮ್ ಹತೋಟಿ, ನಮ್ ಜಾಣ್ತನಗಳ ನಿಯಂತ್ರಣಕ್ಕೆ ಸಿಗೋದೇ ಇಲ್ಲ. ಕೈ ಮೀರಿ ಹೋಗುತ್ತೆ. ಈ ಕಾರಣಕ್ಕೆ ಅಭಿ ಗೊತ್ತಿದ್ದು
ಗೊತ್ತಿಲ್ಲದೆ ಆ ಚೂಟಿ ಪ್ರೀತಿಲಿ ಬಿದ್ದಿದ್ದು. ಅದಕ್ಕೆ ಅದಕ್ಕೆ ಏನಿಲ್ಲ ಅಕ್ಕ, ಕಾಫಿ ಕುಡಿ, ತಗೊಂಡು ಹೋಗ್ತೀನಿ. ನಾನೇ ತಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಈಗ ನಿನ್ ಮಾತನ್ನ ಪೂರ್ತಿ ಮಾಡು. ಏನದಕ್ಕೆ? ಅದು ತಪ್ಪು ತಿಳ್ಕೊಬೇಡಿ ಅಕ್ಕ, ಈಗಾಗಲೇ ಮನೆ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ನಿಮಗೂ ಗೊತ್ತು. ಒಂದು ಮಾತು ಸಾಕ್ಷಿಗೆ ತಿಳಿಸ್ಬಿಡ್ತೀರಾ? ಅಭಿ ಚೂಟಿನ ಪ್ರೀತಿ ಮಾಡ್ತಿದ್ದಾನೆ ಅಂತ. ಅದನ್ನ ನಾನೇನ್ ಹೇಳೋದು? ಅಭಿನೇ ಅವಳಿಗೆ ಹೇಳಿದ್ಮೇಲೆ ತಾನೇ ನಮ್ಗೆಲ್ಲ ವಿಷಯ ಗೊತ್ತಾಗಿದ್ದು. ನಾ ಹೇಳಿದ ಹಾಗಲ್ಲ ಅಕ್ಕ, ಅದು ತಿಳಿಸ್ಬಿಡಿ ಅಂದ್ರೆ ಬರೀ ತಿಳಿಸೋದು ಅಂತಲ್ಲ. ಈಗ ಸಾಕ್ಷಿಗೂ ಅಭಿಗೂ ಮದ್ವೆ ಮಾತುಕತೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರುವಂತ ತಿಳಿಸಿ ಅಂತ. ಯಾಕೆ ಅಂದ್ರೆ ಪಾಪ ಚಿಕ್ಕ ಹುಡುಗಿ ಆಸೆ ಕನಸುಗಳನ್ನ ಬೆಳೆಸ್ಕೊಂಡು ಆಮೇಲೆ ನಿರಾಶೆ ಆಗಿ ಬೇಜಾರು ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಉದ್ದೇಶ. ಅಖಿಲ, ಪ್ಲೀಸ್, ಸಾಕ್ಷಿಗೆ ಅಷ್ಟು ಪ್ರಜ್ಞೆ ಇದೆ, ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಅವಳನ್ನ ಹೇಗ್ ಬೆಳೆಸಿದಾರೆ ಅಂತ ನಿನಗೆ ಗೊತ್ತಿಲ್ಲ. ಅಕ್ಕ, ನೀವು ನನ್ನ ಮಾತನ್ನು ತಪ್ಪು ತಿಳ್ಕೊಳ್ತಿದ್ದೀರಾ. ಪರವಾಗಿಲ್ಲ ಬಿಡು, ನೀನಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕಾಫಿ ಯಾರು ಹೋಗ್ತಾ ಇದೆ, ನಾನು ಕಾಫಿ ಕೊಟ್ಟು ಬರ್ತೀನಿ. ಈ ವಿಷಯದಲ್ಲಿ ನೀನು ಆತಂಕ ಇಟ್ಕೋಬೇಡ. ಕಾಫಿ ಯಾರಿಗೆ, ಬಾವಂಗ? ಇಲ್ಲಮ್ಮ, ಅವರಲ್ಲಿ ಇಷ್ಟು ಬೇಗ ಬರ್ತಾರೆ, ಅವ್ರು ಬರೋದು ಇನ್ನೂ ಲೇಟು. ಇಲ್ಲಕ್ಕ, ಈಗ ತಾನೇ ನೋಡ್ದೆ, ಬಾವ ರೂಮ್ಗೆ ಹೋದ್ರು. ಹೌದಾ? ಇವತ್ತೇನಿಷ್ಟು ಬೇಗ? ಅವ್ರು ನಿನ್ನ ಕೂಗಿದ್ರು, ನಿನ್ ಕೇಳ್ಸಿರುತ್ತೆ, ನೀನ್ ಹೋಗಿರ್ತೀಯ ಅಂತ ನಾನು ಅನ್ಕೊಂಡೆ. ಹೌದಾ? ಅಯ್ಯೋ, ಇನ್ನು ಅದಕ್ಕೂ ಕೋಪಿಸ್ಕೊಂಡ್ಬಿಡ್ತಾರೆ. ಸಾಕ್ಷಿ, ಒಂದು ಕೆಲಸ ಮಾಡ್ತೀಯಾ? ಈ ಕಾಫಿನ ಅಭಿಗೆ ಅಂತ ತಗೊಂಡು ಹೋಗ್ತಾ ಇದ್ದೆ, ಅಭಿಗೆ ನೀನೇ ಕೊಟ್ಬಿಡ್ತೀಯಾ ಪ್ಲೀಸ್? ಹಾ? ಅಯ್ಯೋ, ಅದಕ್ಕೇನು ಕಿಂಜರಿದ್ಯಾ, ನಾನ್ ಕೊಡ್ತೀನಿ, ನೀನ್ ಹೋಗು. ರೀ, ಕರೆದ್ರಾ? ಏನ್ ಮಾಡ್ತಿದ್ದೆ? ಅಭಿ ಕಾಫಿ ತಗೊಂಡು ಹೋಗ್ತಾ ಇದ್ದೆ, ನೀವ್ ಕರೆದ್ರಲ್ಲ, ಅದಕ್ಕೆ ಅದನ್ನ ಸಾಕ್ಷಿ ಕೊಟ್ಬಿಟ್ಟು ಅಭಿಗ್ ಕೊಟ್ಬಿಟ್ ಬಾ ಅಂತ ಹೇಳ್ದೆ. ಬುದ್ಧಿ ಇದೇನೆ ನಿನ್ಗೆ? ಬೆಳಿಗ್ಗೆ ತಾನೇ ಅಷ್ಟೆಲ್ಲ ಗಿಣಿಗಳ್ದಂಗೆ ಹೇಳಿದ್ದೀನಿ, ಮತ್ತೆ ಅದೇ ಕೆಲಸ ಮಾಡ್ತಿದ್ದಲ್ಲೇ. ನಾನೇನ್ ಮಾಡ್ದೆ? ಛೇ, ಏನ್ ಮಾಡ್ದೆ ಅಂತ ಕೇಳ್ತಾ ಇದೆಯಲ್ಲೇ. ನಿನಗೆ ನಿಜವಾಗ್ಲೂ ಅರ್ಥ ಆಗಲ್ವೋ ಅಥವಾ ಗೊತ್ತಾಗದೆ ಇರೋ ತರ ನಾಟಕ ಮಾಡ್ತಾ ಇದೆಯೋ? ಸಾಕ್ಷಿನ ಅಭಿ ಹತ್ರ ಕಳಿಸ್ಬೇಡ, ಏನಾದ್ರೂ ಫಜಿತಿಗಳಾಗುತ್ತೆ. ಅದಕ್ಕೆ ನೀನ್ ಕಾರಣ ಆಗ್ತೀಯ. ನಿನ್ನಿಂದ ನಾನ್ ತಲೆ ತಗ್ಗಿಸ್ಬೇಕಾಗುತ್ತೆ. ನೋಡು, ನಿನ್ನಿಂದ ನಯಾ ಪೈಸಾ ಪ್ರಯೋಜನ ಆಗದಿದ್ರು ಬೇಡ, ಕಡೆ ಪಕ್ಷ ಮರ್ಯಾದೆ ತೆಗಿಬೇಡ ಮನೇಲಂದು. ಮರ್ಯಾದೆ ಹೋಗೋಂಥದ್ದೇನಾಗುತ್ತೆ? ಸಾಕ್ಷಿಗೆ ಪರೀಕ್ಷೆ ಇದೆ, ಸಬ್ಜೆಕ್ಟ್ಸ್ ಅಲ್ಲಿ ಡೌಟ್ಸ್ ಇದೆ, ಅದನ್ನ ಅಭಿ ಹತ್ರ ಹೇಳ್ಸ್ಕೊತಾ ಇದ್ದಾಳೆ. ಏನಾಗ್ಬಿಡುತ್ತೆ? ಕಾಫಿ ಕೊಡಕ್ ಹೋಗ್ತಾಳೆ, ಕೊಡ್ತಾಳೆ, ಬರ್ತಾಳೆ, ಅಷ್ಟೇ. ಏನಾಗ್ಬಿಡುತ್ತೆ? ಹೋಗ್ತಾಳೆ, ಬರ್ತಾಳೆ. ಈ ಹೋಗಿ ಬರೋ ಮಧ್ಯದಲ್ಲಿ ಬೇರೆ ಬೇರೆ ಸಾಧ್ಯತೆಗಳು ಇರುತ್ತೆ, ಅದ್ ನಿನ್ಗೆ ಅರ್ಥ ಆಗೋದಿಲ್ಲ. ಪಾಠ ಹೇಳಿಸ್ಕೊಳ್ಬೇಕಾದ್ರೆ ಒಬ್ರನ್ನೊಬ್ರನ್ನ ನೋಡ್ತಾರೆ, ಮಾತಾಡ್ತಾರೆ, ಕೈ ಕೈ ತಾಕುತ್ತೆ, ಆಮೇಲೆ ಏನಾಗುತ್ತೆ? ಏನಾಗತ್ತೆ? ಅದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಿನ್ನ ದದ್ದಿ ಅನ್ನೋದು. ನೋಡೋ, ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಸಾಕ್ಷಿ ಈ ಮನೇಲಿ ಕೂಡ್ದು ವಾಪಸ್ ಕಳ್ಸು. ಇನ್ನೊಂದ್ 4 ದಿವಸ ತಡೀರಿ, ಪರೀಕ್ಷೆ ಮುಗಿದ್ಮೇಲೆ ಇರು ಅಂದ್ರೂ ಅವಳು ಇರೋದಿಲ್ಲ. 4 ದಿವಸನ? 4 ನಿಮಿಷ ಸಾಕು ಹೆಚ್ಚು ಕಡಿಮೆ ಆಗೋದಿಕ್ಕೆ. ನೀ ನನ್ಗೇನು ಹೇಳಕ್ ಬರ್ಬೇಡ. ಸಾಕ್ಷಿ ಇವತ್ತೇ ಈ ಮನೆ ಬಿಟ್ಟು ಹೊರಡ್ಬೇಕು. ಈ ಕ್ಷಣನೇ ಹೋಗಿ ಮಾತಾಡು.
ಕಳ್ಸೋಳನ್ನ. ಅತ್ತೇನೆ ಇರ್ಲಿ ಅಂತ ಹೇಳಿದ್ರು. ನಾನು ನಿನ್ ಗಂಡ ಹೇಳ್ತಾ ಇರೋದು. ಹೋಗೋದಿಕ್ಕೆ ಹೇಳು.